ಸಾಮಾಜಿಕ ಜಾಲತಾಣದಲ್ಲಿ ಹುಡುಗಿಯರಿಗೆ ಬ್ಲಾಕ್ಮೇಲ್ ಮಾಡ್ತಾ ಇದ್ದ ಸೈಕೋ ಅರೆಸ್ಟ್. ಸಂಡೂರಿನಲ್ಲಿ ಅರೆಸ್ಟ್ ಮಾಡಿದ ಮುಂಬೈ ಪೊಲೀಸರು ಸಂಡೂರಿನ ಶುಭಂ ಕುಮಾರ್ ಮನೋಜ್ ಪ್ರಸಾದ್ ಸಿಂಗ್ ಬಂಧಿತ ಆರೋಪಿ. ಈತ ಮೂಲತಃ ಬಿಹಾರ ಮೂಲದ ಯುವಕ. ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಯುವತಿಯರೊಂದಿಗೆ ಸ್ನೇಹ ಬೆಳೆಸ್ತಾ ಇದ್ದ. ನಂತರ ಯುವತಿಯರೊಂದಿಗೆ ಸ್ನೇಹ ಬೆಳೆಸಲು ಮುಂದಾಗ್ತಾ ಇದ್ದ. ಬಳಿಕ ಲೈಂಗಿಕ ಕಿರುಕುಳ ಕೊಟ್ಟು ಬ್ಲಾಕ್ಮೇಲ್ ಮಾಡ್ತಾ ಇದ್ದ ಶುಭಂ. ಆರೋಪಿಯು ಕೃತಕ ಬುದ್ಧಿಮತ್ತೆ ಬಳಸಿ ಅಶ್ಲೀಲ ಚಿತ್ರವನ್ನ ತಯಾರು ಮಾಡ್ತಾ ಇದ್ದ. ನಂತರ ಸಂತ್ರಸ್ತ ಮಹಿಳೆಯರಿಗೆ ವಿಡಿಯೋ ಕರೆ ಮಾಡಿ ನಗ್ನವಾಗುವಂತೆ ಬೆದರಿಕೆ. 19 ವರ್ಷದ ಬಾಲಕಿ ದೂರು ನೀಡಿದ ನಂತರ ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಮೊಬೈಲ್ನಲ್ಲಿ ಮಹಿಳೆಯರ 13,500ಕ್ಕೂ ಹೆಚ್ಚು ಅಶ್ಲೀಲ ಫೋಟೋ ಪತ್ತೆಯಾಗಿರುವಂತದ್ದು. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿರುವಂತಹ ಆರೋಪಿಯು ತನ್ನ ಮೇಲೆ ನಗ್ನ ವಿಡಿಯೋ ಕರೆಗಾಗಿ ಒತ್ತಡ ಹೇರಲು ಪ್ರಾರಂಭಿಸಿದ್ದಾನೆ ಎಂದು ಹುಡುಗಿ ದೂರು. ಆಕೆ ನಿರಾಕರಿಸಿದಾಗ ಆಕೆ ಹೆಸರಲ್ಲಿ ನಕಲಿ ಇನ್ಸ್ಟಾಗ್ರಾಂ ಪುಟ ರಚನೆ, ಕೃತಕ ಬುದ್ಧಿಮತ್ತೆಯಿಂದ ರಚಿಸಲಾದ ಆಕೆ ಅಶ್ಲೀಲ ಚಿತ್ರಗಳು ಅಪ್ಲೋಡ್ ಮಾಡ್ತಾ ಇದ್ದ ಆರೋಪಿ. ಆಕೆ ದೂರಿನ ನಂತರ ಮುಂಬೈನ ದಹಿಸರ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸಿದರು. ಡಿಜಿಟಲ್ ಹೆಜ್ಜೆ ಗುರುತು, ಫೇಸ್ಬುಕ್, ಇನ್ಸ್ಟಾಗ್ರಾಂ ಮತ್ತು ಗೂಗಲ್ನ ವಿವರ ಪಡೆದು ತನಿಖೆ. ಪೊಲೀಸರು ಆರೋಪಿಯ ಐಪಿ ವಿಳಾಸ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಡೂರಿನಲ್ಲಿ ಪತ್ತೆ ಹಚ್ಚಿದರು. ಸಂಡೂರು ಪಟ್ಟಣದ ಪ್ರತಿಷ್ಠಿತ ಬಿಕೆಜಿ ಗ್ಲೋಬಲ್ ವಿದ್ಯಾಸಂಸ್ಥೆಯಲ್ಲಿ ಭದ್ರತಾ ಸಿಬ್ಬಂದಿ ಆಗಿ ಕೆಲಸ ಮಾಡ್ತಾ ಇದ್ದ ಸಿಂಗ್ ದೆಹಲಿಯಲ್ಲಿ ವಿಶೇಷ ಕಂಪ್ಯೂಟರ್ ತರಬೇತಿ ಪಡೆದಿದ್ದಾನೆ. ಆನ್ಲೈನ್ನಲ್ಲಿ ಹುಡುಗಿಯರನ್ನ ಶೋಷಿಸಲು ದುರುಪಯೋಗ ಮಾಡಿಕೊಂಡಿದ್ದ ಸಿಂಗ್ ಆತನ ಮೊಬೈಲ್ ಗ್ಯಾಲರಿಯಲ್ಲಿ 100ಕ್ಕೂ ಹೆಚ್ಚು ನಕಲಿ ಇನ್ಸ್ಟಾಗ್ರಾಂ ಪ್ರೊಫೈಲ್ಗಳು ಪತ್ತೆಯಾಗಿರುವಂತದ್ದು. ಆತ 50ಕ್ಕೂ ಹೆಚ್ಚು ಮಹಿಳೆಯರೊಂದಿಗೆ ಸಂವಹನ ನಡೆಸಿರುವುದು ದೃಢ.